ಜಿಲ್ಲಾ ಗವರ್ನರ್ನಿಂದ ರೋಟರಿ ಕ್ಲಬ್ ಮುಧೋಳಕ್ಕೆ ಅಧಿಕೃತ ಭೇಟಿ. ಮುಧೋಳ ರೋಟರಿ ಕ್ಲಬ್ ಆಫ್ ಮುಧೋಳ ವತಿಯಿಂದ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3170ರ ಜಿಲ್ಲಾ ಗವರ್ನರ್ ರೋಟೇರಿಯನ್ ಡಾಕ್ಟರ್ ಲೆನ್ನಿ ಡಾಕ್ಟರ್ ಕೋಸ್ಟಾ ಅವರ ಅಧಿಕೃತ ಕ್ಲಬ್ ಭೇಟಿ ಕಾರ್ಯಕ್ರಮವು ಮುಧೋಳದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಹಾಲಿಂಗಪುರ ರಸ್ತೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಅಗತ್ಯವಿರುವ ಶಿಶು ಆರೈಕೆ ಕಿಟ್ಗಳನ್ನು ವಿತರಿಸಲಾಯಿತು. ಜಿಲ್ಲಾ ಗವರ್ನರ್ ಡಾಕ್ಟರ್ ಲೆನ್ನಿ ಡಾಕ್ಟರ್ ಕೋಸ್ಟಾ ಅವರ ಉಪಸ್ಥಿತಿಯಲ್ಲಿ ಕಿಟ್ಗಳನ್ನು ಹಸ್ತಾಂತರಿಸಲಾಯಿತು. ಸಹಾಯಕ ಜಿಲ್ಲಾ ಗವರ್ನರ್ ರೋಟೇರಿಯನ್ ಕಿರಣ್ ಜಲಿಹಾಳ್ ಅವರು ಉಪಸ್ಥಿತರಿದ್ದರು. ನಂತರ ರೋಟರಿ ಭವನದಲ್ಲಿ ನಡೆದ ಸಭೆಯಲ್ಲಿ ಕ್ಲಬ್ನ ವಿವಿಧ ಸಮಾಜಮುಖಿ ಸೇವಾ ಚಟುವಟಿಕೆಗಳು, ಇದುವರೆಗೆ ಕೈಗೊಂಡ ಕಾರ್ಯಕ್ರಮಗಳು ಹಾಗೂ ಮುಂದಿನ ಯೋಜನೆಗಳ ಕುರಿತು ಚರ್ಚಿಸಲಾಯಿತು. ರೋಟರಿ ಕ್ಲಬ್ನ ನಿರೂಪಕರಾಗಿ ರೋಟೇರಿಯನ್ ಸ್ವಪ್ನಿಲ್ ಶಾ ಅವರು ಕಾರ್ಯನಿರ್ವಹಿಸಿದರು. ಸಹಾಯಕ ಜಿಲ್ಲಾ ಗವರ್ನರ್ ಕಿರಣ್ ಜಲಿಹಾಳ್ ಅವರು ಜಿಲ್ಲಾ ಗವರ್ನರ್ ಅವರನ್ನು ಸಭೆಗೆ ಪರಿಚಯಿಸಿದರು. ಹಿಂದಿನ ಅಧ್ಯಕ್ಷ ರೋಟೇರಿಯನ್ ಮಹದೇವ ಬಿಯಲಶೆಟ್ಟಿ ಅವರು ನೂತನ ಅಧ್ಯಕ್ಷ ರೋಟೇರಿಯನ್ ಲಕ್ಷ್ಮಣ ಕನಬೂರ್ ಅವರಿಗೆ ಅಧ್ಯಕ್ಷರ ಕಾಲರ್ ಧರಿಸುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು. ಅಧ್ಯಕ್ಷ ರೋಟೇರಿಯನ್ ಲಕ್ಷ್ಮಣ ಕನಬೂರ್ ಅವರು ಸ್ವಾಗತಿಸಿದರು. ಕಾರ್ಯದರ್ಶಿ ರೋಟೇರಿಯನ್ ಕೌಶಿಕ್ ಕುಲಕರ್ಣಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ಜಿಲ್ಲಾ ಗವರ್ನರ್ ಡಾಕ್ಟರ್ ಲೆನ್ನಿ ಡಾಕ್ಟರ್ ಕೋಸ್ಟಾ ಅವರು ರೋಟರಿ ಕ್ಲಬ್ ಮುಧೋಳದ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿ ಸಮಾಜದ ಅಗತ್ಯಗಳಿಗೆ ಸ್ಪಂದಿಸುವ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಮೇಶ್ ಬಡಗಿ, ಪಂಚಪ್ಪ ನವನಕ್ಕಿ, ವಿನಾಯಕ ಕುಲಕರ್ಣಿ, ರಾಜೇಶ್ ಮದರಕಂಡಿ, ಗಿರೀಶ್ ಮೋದಿ, ಗೋವಿಂದ ಕೊಡಗ, ಉದಯ ಗೋರ್ಪಡೆ, ಸಂಜೀವ್ ಮುಲ್ಕೆ, ರಾಹುಲ್ ಇಂಗವಾಲೆ, ಅರ್ಜುನ್ ಕೊಡಗ, ಸಿದ್ದು ರಾಮತೀರ್ಥ, ವಿವೇಕ್ ಕಕರಡ್ಡಿ, ಸುಭಾಷ್ ರಾಮತೀರ್ಥ, ಸಂಜೀವ್ ಓಸ್ವಾಡ್, ಗಣಿ ಹಾಗೂ ಭೋಸ್ಲೆ ಸೇರಿದಂತೆ ರೋಟರಿ ಸದಸ್ಯರು ಉಪಸ್ಥಿತರಿದ್ದರು. ಸ್ವಾರ್ಥಕ್ಕಿಂತ ಸೇವೆ ಶ್ರೇಷ್ಠ ಎಂಬ ರೋಟರಿ ಅಧ್ಯಯನದೊಂದಿಗೆ ಸಮಾಜಮುಖಿ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಸಂಕಲ್ಪವನ್ನು ಸದಸ್ಯರು ವ್ಯಕ್ತಪಡಿಸಿದರು. ವರದಿ ಯಜಮಾನಿಯ ಮುಧೋಳ.